ನಾಣಿ ಸರ್. ಅದೇನ ಕದ್ದಿರೋ ನೆಕ್ಲೆಸ್? ಅದು ನೆಕ್ಲೆಸ್ ಅಲ್ಲ ಮಮ್ಮಿ, ನಾಗರ ಹಾವು. ಅವಳು ಕುತ್ತಿಗೆಗೆ ಹೇಗೆ ಸುತ್ಕೊಳ್ಳುತ್ತೆ ನೋಡ್ತಾ ಇರು. ಬೇಗ ಕಟ್ ಮಾಡಿ ಸಾಯಿರಿ, ನಿಮ್ ಸಾವನ್ನ ನೋಡ್ಬೇಕು. ಅವಸರ ಯಾಕೋ ಬಾಲು, ಸಾವು ಅವ್ರ ಎದುರುಗಡೆನೆ ನಿಂತ್ಕೊಂಡಿದೆ. ನನ್ನ ಬರ್ತ್ಡೇ ಲೈಫ್ ಲಾಂಗ್ ನೆನ್ಪಿಡೋ ಸ್ವೀಟೆಸ್ಟ್ ಮೆಮೊರಿ ಆಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಐ ಆಮ್ ವೆರಿ ಡಿಸಪಾಯಿಂಟೆಡ್ ಶ್ವೇತಾ. ನನ್ನ ಜಾಗದಲ್ಲಿ ಅವಳನ್ನ ನೋಡ್ತಿದ್ರೆ ಕೆಟ್ಟ ಕನ್ಸು ಕಾಣ್ತಿರೋ ಹಾಗೆ ಅನಿಸ್ತಿದೆ. ಸ್ಟಾರ್ಟ್ ಮಾಡು ನಿತ್ಯ. ಮೊದಲು ಜೈಕ್ ತಿನ್ಸು ನಿತ್ಯ. ಇಲ್ಲ ಆಂಟಿ, ಮೊದಲು ನೀವು. ನೀವಿಬ್ರು ಫಸ್ಟ್ ನನ್ನ ಸೊಸೆಗೆ ತಿನ್ಸಿ. ಸಾಯಕ್ಕೂ ಸ್ಪರ್ಧೆ ಮಾಡ್ತಾವ್ರೆ. ನಿಲ್ಸಿ. ಏನಾಯ್ತಮ್ಮ, ಯಾಕೆ ನಿಲ್ಸೊಂದೆ? ಒಬ್ರು ಕಳ್ಳರ ಬಗ್ಗೆ ಹೇಳ್ಬೇಕಿತ್ತು ಡ್ಯಾಡಿ. ಕಳ್ರ? ಯಾರ ಬಗ್ಗೆ ಮಾತಾಡ್ತಿದ್ಯಾ? ಮೊನ್ನೆ ಮಾವ ಒಂದ್ ನೆಕ್ಲೆಸ್ ತಗೊಂಡ್ರು ಅಜ್ಜಿ. ಅದು ಕಳ್ದು ಹೋಗಿ ಮತ್ತೆ ವಾಪಸ್ ಸಿಕ್ತು. ಆಗ ಬುದ್ಧಿವಂತ ಕಳ್ಳ ಸಿಗ್ಲಿಲ್ಲ. ಮನುಷ್ಯರನ್ನ ಮೋಸ ಮಾಡಿರೋ ಕಳ್ಳರಿಗೆ ಈ ಫೋನ್ಗೆ ಮೋಸ ಮಾಡೋಕ್ ಆಗ್ಲಿಲ್ಲ. ಈಗಿಲ್ಲಿ ನಡೀತಿರೋದೇನು? ನೀನ್ ಮಾತಾಡ್ತಿರೋದೇನು?
ಸಂಬಂಧ ಇಲ್ಲದೆ ಮಾತಾಡೋದು ಅವ್ರಿಗೆ ಬೆನ್ನಕ್ಕೆ ಹತ್ತಿರೋ ವಿದ್ಯೆ ಅಲ್ವೇನಪ್ಪ? ಸಂಬಂಧ ಇದೆ ಅದಕ್ಕೆ. ಆ ನೆಕ್ಲೆಸ್ ಕದ್ದಿರೋ ಮನೆ ಕಳ್ಳ ಇನ್ಯಾರು ಅಲ್ಲ ಜೈ. ಯಾರ ಕತ್ತಲ್ ಹಾಕೊಂಡ್ ನಿಂತಿದಾರೋ ಆ ನಿತ್ಯನೇ ನೆಕ್ಲೆಸ್ ಕಳ್ಳಿ. ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ನನ್ ಮಗಳು ಯಾಕೆ ಕದೀತಾಳೆ? ಬಾಯಿಗೆ ಬಂದಿದ್ದಲ್ಲ ಆಂಟಿ, ಕ್ಯಾಮ್ರಾಗೆ ಸಿಕ್ಕಿದೆ ಅಂದಿದ್ದು. ಬೇಕಾದ್ರೆ ನೋಡಿ. ಎಲ್ರೂ ನೋಡಿ ಇವಳ ಕೆಲ್ಸನ. ಬೇಕು ಅಂತಾನೆ ಇವಳು ನೆಕ್ಲೆಸ್ ಕದ್ದು ಎಲ್ಲಿ ಪೊಲೀಸರಿಗೆ ಸಿಕ್ಬೀಳ್ತೀನೋ ಅಂತ ಮತ್ತೆ ನೆಕ್ಲೆಸ್ ಕದ್ದಿದ್ದ ಜಾಗಕ್ಕೆ ವಾಪಸ್ ಇಟ್ಟಿದ್ದಾಳೆ. ಮನೆ ಕಳ್ಳನ್ನ ದೇವ್ರು ಹಿಡಿಯೋಕ್ಕಾಗಲ್ಲ ಅಂದ್ಕೊಂಡ್ಲು. ಪಾಪ ಈ ಫೋನಿಗೆ ಸಿಕ್ಬೀಳ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ಇವಳಿಗೆ ಏನಾದ್ರೂ ಹುಚ್ಚ ಶ್ವೇತಾ? ಮೇಡಮ್, ಯಾಕೆ ಹೀಗೆ ಮಾಡಿದಾಳೆ? ಮೇಡಮ್, ಸಿಕ್ಕ ಬೀಳಲ್ಲ ಅನ್ನೋ ಧೈರ್ಯಕ್ಕೆ ಮಾಡಿದಾಳೋ ಅಥವಾ ಮದ್ವೆ ಇಷ್ಟ ಇಲ್ಲ ಅಂತ ಬೇಕು ಅಂತ ಮಾಡಿದಾಳೋ? ನಿನಗೆ ಇಷ್ಟ ಇಲ್ದಿರೋ ಈ ಜರ್ನಿ ನನಗೂ ಬೇಕಾಗಿಲ್ಲ ನಿತ್ಯ. ನಾನು ಬೇಡ ಅನ್ಸಿದ್ರೆ ಬ್ರೇಕಪ್ ಮಾಡ್ಕೊ. ಮೊನ್ನೆ ಆಫೀಸಲ್ಲಿ ಕಳುವಾಗಿದ್ದ ನೆಕ್ಲೆಸು ನಿತ್ಯ ಮೇಡಮೇ ಕದ್ದಿದ್ದಂತೆ. ಏನೋ ಅಷ್ಟು ದುಡ್ಡಿರೋರು ಯಾಕೆ ಹಿಂಗೆಲ್ಲ ಮಾಡ್ತಾರೋ? ಯಾಕೆ ಮಾಡಿದ್ರು ಅಂತ ಗೊತ್ತಿಲ್ಲ, ಆದ್ರೆ ಮದ್ವೆ ಮಾತ್ರ ಮುರಿದು ಬೀಳುತ್ತೆ. ನೀನೇ ಕದ್ದಿದ್ದು ಅಂತ ನಾನು ಹೇಳ್ತೀನಿ. ಸರ್, ಏನ್ ಹೇಳ್ತಾ ಇದ್ದೀರಿ ನೀವು? ಯಾಕಿದೆಲ್ಲ? ಯಾರೋ ಪಾಪ ಗೊತ್ತಾಗದೆ ತಪ್ಪು ಮಾಡಿದ್ರು. ತಪ್ಪನ್ನ ತಿಳ್ಕೊಂಡು ವಾಪಸ್ ನೆಕ್ಲೆಸ್ ಇಟ್ಟಿದ್ದಾರೆ. ಮೊದಲನೇ ತಪ್ಪು ಅಂತ ಕ್ಷಮಿಸ್ಬಿಡ್ಬೋದಲ್ಲ. ನಾಣಿ ಅವರೇ, ಏನಿದು? ಸ್ಟಾಫ್ ಎಲ್ಲ ಏನೇನೋ ಮಾತಾಡ್ತಿದ್ದಾರೆ. ಸಾರು ಮೇಡಮ್ ಬ್ರೇಕಪ್ ವಿಷಯನ
ನಕ್ಲೆಸ್ ಯಾರೋ ಕದ್ದಿದ್ಕೆ ಆ ತಪ್ಪನ ನಿತ್ಯ ಮೇಡಮ್ ತನ್ನ ಮೇಲೆ ಯಾಕೆ ಹಾಕೊಂಡ್ರು ಅಂತಾನೆ ಅರ್ಥ ಆಗ್ತಿಲ್ಲ. ಆ ತಪ್ಪು ಮಾಡ್ದವಳು ನಾನೇ ನಾಣಿ ಅವ್ರೆ. ಏನ್ ನೀನು ಹೇಳ್ತಿರೋದು? ಹೌದು ನಾಣಿ ಅವ್ರೆ, ಅವತ್ತು ಏನಾಯ್ತು ಅಂದ್ರೆ ನನ್ನ ಕಾಪಾಡೋಕೆ ಮೇಡಮ್ ತಪ್ಪನ್ನ ತಮ್ಮ ತಲೆ ಮೇಲೆ ಹಾಕ್ಕೊಂಡಿದ್ದಾರೆ. ಶ್ರೀಮಂತಿಕೆಲ್ಲೇ ಹುಟ್ಟಿ ಶ್ರೀಮಂತಿಕೆಲ್ಲೇ ಬೆಳೆದ್ರು ನಮ್ಮಂಥ ಬಡವ್ರ ಬಗ್ಗೆ ಯೋಚನೆ ಮಾಡೋ ಮೇಡಮ್ಗೆ ಅನ್ಯಾಯ ಆಗಬಾರ್ದು. ಅದು ನಮ್ಮಿಂದ ಖಂಡಿತ ಆಗಬಾರ್ದು. ನಿಜಾನೇ, ಕಷ್ಟ ಕಾಲದಲ್ಲಿ ನನ್ನ ನಿತ್ಯ ಮೇಡಮ್ ಕಾಪಾಡಿದ್ದಾರೆ. ಅಂಥ ನಿತ್ಯ ಮೇಡಮ್ಗೆ ನಾವೇನು ಸಹಾಯ ಮಾಡ್ಬೋದು? ಜೈ ಸರ್ಗೆ ನಿಜ ಹೇಳ್ಬಿಡ್ತೀನಿ. ನಾನು ನಿಜ ಹೇಳೋದೇ ಕರೆಕ್ಟ್. ನಿಲ್ಲು ಕೀರ್ತಿ, ನಾನು ನಕ್ಲೆಸ್ ತಗೊಂಡಿದ್ದೇನೇನೋ ಅನ್ನೋ ಚಿಕ್ಕ ಡೌಟ್ ಬಂದಿದ್ದಕ್ಕೆ ನಾನು ಅರೆಸ್ಟ್ ಮಾಡಿಸಿದ್ರು. ಅಂಥದ್ರಲ್ಲಿ ಆ ನೆಕ್ಲೆಸ್ ನೀನೇ ತೆಗೆದೆ ಅಂತ ಗೊತ್ತಾದ್ರೆ ನಿನ್ನ ಜಾಬ್ನಿಂದನೇ ತೆಗೆದು ಬಿಡ್ತಾರೆ. ನನ್ನ ಪ್ರಾಣನೇ ಹೋದ್ರೂ ಪರವಾಗಿಲ್ಲ ನಾಣಿ ಅವರೇ, ಮೇಡಮ್ ಚೆನ್ನಾಗಿರ್ಬೇಕು. ಸರ್, ನಿಮಗೆ ಒಂದು ವಿಷಯ ಹೇಳಬೇಕು. ಡೋಂಟ್ ಡಿಸ್ಟರ್ಬ್ ಮೀ ನಾವು. ಕೇಳೋ ಮೂಡಿಲ್ಲ. ಲೀವ್. ನಿಮ್ಮ ಡಿಸ್ಟರ್ಬೆನ್ಸ್ಗೆ ಕಾರಣ ನಾನೇ ಸರ್. ನೆಕ್ಲೆಸ್ ತೆಗೆದಿದ್ದು ನಿತ್ಯ ಮೇಡಮ್ ಅಲ್ಲ, ನಾನೇ. ವಾಟ್? ಸಾರಿ ಸರ್, ನಮ್ಮಮ್ಮನ ಹಾಸ್ಪಿಟಲ್ ಬಿಲ್ ಕಟ್ಟೋದಕ್ಕೆ ದುಡ್ಡಿಲ್ಲದೆ ನೆಕ್ಲೆಸ್ ತಗೊಂಡು ಅಡ ಇಟ್ಟು ಆಮೇಲೆ ಬಿಡಿಸಿ ತಂದಿಡೋಣ ಅಂತ ಅಂದ್ಕೊಂಡೆ ಸರ್. ಅಮ್ಮಂಗೋಸ್ಕರ ನಾನು ಮಾಡಿರೋ ತಪ್ಪೆಲ್ಲ ಮೇಡಮ್ಗೆ ಗೊತ್ತಾಗಿ ನನ್ನ ಜೀವನ ಹಾಳಾಗಬಾರ್ದು ಅಂತ ತನ್ನ ಮೇಲೆ ಆರೋಪ ಹಾಕ್ಕೊಂಡು ಅಪರಾಧಿ ಆದರು ಸರ್. ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟರೆ ಮೇಡಮ್ ಬೇರೆ ತಪ್ಪು ಮಾಡಲಿಲ್ಲ ಸರ್. ದಯವಿಟ್ಟು ನಿಮ್ಮ ಮದುವೆ ಕ್ಯಾನ್ಸಲ್ ಮಾಡಬೇಡಿ ಸರ್. ನೀವೇನೇ ಶಿಕ್ಷೆ ಕೊಟ್ಟರು ಅನುಭವಿಸೋಕೆ ನಾನು ರೆಡಿ ಇದ್ದೀನಿ. ಮೇಡಮ್ ಒಬ್ಬರು ದೇವತೆ ಸರ್. ನಾನು ಮಾಡಿರೋ ತಪ್ಪಿಗೆ ಮೇಡಮ್ಗೆ ಪನಿಷ್ಮೆಂಟ್ ಕೊಡಬೇಡಿ ಸರ್, ಪ್ಲೀಸ್ ಸರ್. ಏನಂದ್ರು? ನಡೆದಿದ್ದನ್ನೆಲ್ಲ ಹೇಳಿದೆ. ಸೊ ನೀನೇ ಕದ್ದಿದ್ದು ಅಂತ ನಾನು ಹೇಳ್ತೀನಿ. ಇನ್ಸ್ಪೆಕ್ಟರ್, ನಮ್ಮ ಆಫೀಸಲ್ಲಿ 35 lakhs ಬೆಲೆ ಬಾಳೋ ನೆಕ್ಲೆಸ್ ಕಳ್ತನ ಆಗಿದೆ. ನನ್ನ PA ನಾಣಿನ ಸಸ್ಪೆಕ್ಟ್ ಮಾಡ್ತಿದ್ದೀನಿ. ಟೇಕ್ ಹಿಮ್ ಟು ದ ಕಸ್ಟಡಿ. ನಿನಗಿಷ್ಟ ಇಲ್ದಿರೋ ಈ ಜರ್ನಿ ನನಗೂ ಬೇಕಾಗಿಲ್ಲ ನಿತ್ಯ. ನಾನು ಬೇಡ ಅನ್ಸಿದ್ರೆ ಬ್ರೇಕಪ್ ಮಾಡ್ಕೊ. ನಾಣಿ, ಸರ್, ಲಿಸನ್ ಎವ್ರಿಬಡಿ. ಡೇಸ್ ಬ್ಯಾಕ್ ಇದೇ ಆಫೀಸಲ್ಲಿ ನೆಕ್ಲೆಸ್ ಕದ್ದಿದ್ದಾನೆ ಅನ್ನೋ ಡೌಟ್ ಮೇಲೆ ನಿಮ್ಮೆಲ್ಲರ ಮುಂದೆ ನಾಣಿನ ಅವಮಾನ ಮಾಡಿ ಅರೆಸ್ಟ್ ಮಾಡಿಸ್ದೆ. ಬಟ್ ನಾಣಿ ಆ ತಪ್ಪು ಮಾಡಿಲ್ಲ. ಯಾರ ಮುಂದೆ ಇನ್ಸಲ್ಟ್ ಮಾಡಿದ್ನೋ ಅವ್ರ ಮುಂದೆನೆ ಅಪಾಲಜಿ ಕೇಳಬೇಕು ಅನ್ಕೊಂಡಿದ್ದೀನಿ.
ಸರ್ ಏನು ಸರ್ ಇದು ಏನು ಹೇಳ್ತಿದ್ದೀರಾ? ಐ ಆಮ್ ಸಾರಿ ನಾಣಿ, ವೆರಿ ವೆರಿ ಸಾರಿ. ನೀವು ನನಗೆ ಸಾರಿ ಕೇಳೋದಂದ್ರೆ ಏನು ಸರ್? ಬೇಡ ಸರ್. ತಪ್ಪು ಮಾಡಿದ್ದೀನಿ ನಾಣಿ, ಕ್ಷಮೆ ಕೇಳ್ತಿದ್ದೀನಿ. ನೀವು ನನ್ನ ಬಾಸ್ ಸರ್. ಹೌದು, ಬಾಸ್ ನಾನು. ಆ ಅಹಂಕಾರದಲ್ಲಿ ಇಷ್ಟು ದಿನ ಇದ್ದೆ. ನಿಮ್ಮ ಮೇಲೆ ಅಧಿಕಾರ ಚಲಾಯಿಸೋದು ಬಿಟ್ರೆ ಮಮಕಾರ ತೋರಿಸ್ಲೇ ಇಲ್ಲ. ನೀವೆಲ್ಲ ನನ್ನ ಸ್ಟಾಫ್, ಆದರೆ ಕೊನೆಗೆ ನನ್ನ ಹೆಂಡತಿ ಆಗ್ತಿರೋ ನಿತ್ಯನ್ ಕೂಡ ಇನ್ಸಲ್ಟ್ ಮಾಡಿಬಿಟ್ಟೆ. ಹ್ಯೂಮನ್ ಬೀಯಿಂಗ್ ಆಗಿದ್ರು ಕೂಡ ಯಾವ ಎಮೋಷನ್ಸು ಇಲ್ಲದೆ ರೋಬೋಟ್ ಥರ ಬಿಹೇವ್ ಮಾಡಿದೆ. ಐ ಆಮ್ ರಿಯಲಿ ಸಾರಿ ನಾಣಿ. ಏನು ಸರ್ ನೀವು? ಒಳಗಡೆ ನಡೀರಿ, ಒಳಗಡೆ ನಡೀರಿ ನೀವು. ಸ್ಟಾಫ್ ಮುಂದೆ ಹಾಗೆ ಮಾತಾಡ್ತಿರಲ್ಲ ಸರ್. ಅವ್ರ ಮುಂದೆ ನಿನ್ನ ಅರೆಸ್ಟ್ ಮಾಡಿಸ್ದೆ, ಅದಕ್ಕೆ ಅವ್ರ ಮುಂದೆನೆ ಅಪಾಲಜಿ ಕೇಳಿದೆ. ಆಲ್ರೆಡಿ ಅವತ್ತು ಸ್ಟೇಷನ್ನಲ್ಲಿ ಹೇಳಿ ನನ್ನ ರಿಲೀಸ್ ಮಾಡಿಸಿದ್ರಲ್ಲ ಸರ್. ಅಲ್ಲಿ ಹೇಳೋದು ಬೇರೆ, ಇಲ್ಲಿ ಹೇಳೋದು ಬೇರೆ. ನಿನ್ನನ್ನು ಎಷ್ಟು ಘೋರವಾಗಿ ಅವಮಾನಿಸಿದ್ನೋ ನಿತ್ಯನ ಅದಕ್ಕಿಂತ ಹೆಚ್ಚಾಗಿ ಅನುಮಾನಿಸ್ದೆ. ನನ್ನ ವಿಷಯ ಬಿಟ್ಬಿಡಿ ಸರ್. ಯಾವುದೋ ವಿನಾಯಕ ಚೌತಿ ದಿನ ಚಂದ್ರನ ನೋಡಿದ್ದೀನಿ ಅನ್ಕೋತೀನಿ, ಆದರೆ ನಿತ್ಯ ಮೇಡಮ್ ಯಾವ ತಪ್ಪು ಮಾಡಿಲ್ಲ ಸರ್. ಮೇಡಮ್ನ ನೀವು ಅಪಾರ್ಥ ಮಾಡ್ಕೊಂಡಿದ್ದೀರಿ. ಅದೇ ನೋವಾಗ್ತಿದೆ ನಾಣಿ. 1,000 ಕೋಟಿಗೆ ಒಬ್ಳೆ ವಾರಸ್ದಾರ ಅವಳು. ಆಫ್ಟರ್ ಆಲ್ 35 lakhs ನೆಕ್ಲೆಸ್ನ ಯಾಕೆ ಕದೀತಾಳೆ ಅಂತ ಒಂದು ಕ್ಷಣನೂ ಥಿಂಕ್ ಮಾಡಲಿಲ್ಲ. ಅವಳ ಹಾನೆಸ್ಟಿನ, ಹ್ಯುಮ್ಯಾನಿಟಿನ ಗುರ್ತಿಡಿಲೇ ಇಲ್ಲ. ಕೆಸರಲ್ಲೇ ಹುಟ್ಟಿ ಬೆಳೆದ್ರು ಆ ಕೆಸರನ್ನ ಸ್ವಲ್ಪನೂ ಅಂಟಿಸ್ಕೊಳ್ದೇ ಇರೋ ಕಮಲಾ ಸರ್ ನಿತ್ಯ ಮೇಡಮ್. ದುಡ್ಡಿದೆ ಅನ್ನೋ ಗರ್ವ ಇಲ್ಲ, ಆ ದುಡ್ಡಲ್ಲಿ ಎಲ್ರಿಗೂ ಉಪಯೋಗ ಆಗಲಿ ಅನ್ನೋ ಒಳ್ಳೆ ಮನಸ್ಸಿದೆ ಅವ್ರಿಗೆ. ಅಂತ ಒಳ್ಳೆ ಮನಸ್ಸನ್ನ ಹರ್ಟ್ ಮಾಡಿದೆ ನಾಣಿ. ಈಗ ಏನ್ ಮಾಡಬೇಕು ಅರ್ಥ ಆಗ್ತಿಲ್ಲ. ಏನ್ ಮಾಡಿದ್ರು ಬೇಗ ಮಾಡಬೇಕು ಸರ್. ತಡ ಮಾಡಿದಷ್ಟು ಅಪಾರ್ಥ ಇನ್ನೂ ಹೆಚ್ಚಾಗುತ್ತೆ. ನನ್ನ ಪ್ಲೇಸಲ್ಲಿ ನೀನ್ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ನಾನ್ ಮೀನಾಕ್ಷಿ ಕೋಪ ಮಾಡ್ಕೊಂಡ್ರೆ ಯಾವುದೋ ಸಿನಿಮಾಗೋ ಶಾಪಿಂಗೋ ಕರ್ಕೊಂಡು ಕೂಲ್ ಮಾಡ್ತೀನಿ. ಇನ್ನು ಅಡಿಗೆ ಮಾಡೋ ಅಗತ್ಯ ಇಲ್ಲ ಅಂದ್ರೆ, ಪಾತ್ರೆ ನಾನೇ ತೊಳಿತೀನಿ ಅಂದ್ರೆ ಕೋಪ ಕಡಿಮೆ ಆಗುತ್ತೆ. ನಾಣಿ, ಒಳ್ಳೆ ಐಡಿಯಾ ಹೇಳು ಅಂದ್ರೆ ನಿಮ್ ಮನೆ ಕಷ್ಟ ಹೇಳ್ತೀಯಲ್ಲ. ಒಂದು ಐಡಿಯಾ ನಾಣಿ. ಏನ್ ಸರ್ ಅದು? ಹೇಳಲ್ಲ, ನೀನೇ ನೋಡು ನಿತ್ಯನ ಹೇಗ್ ಥ್ರಿಲ್ ಮಾಡ್ತೀನಿ ಅಂತ. ಅಲ್ವೇ ನಿನ್ ಉದ್ದೇಶ ಏನೇ? ನಿನ್ ಪ್ಲಾನ್ ಏನು? 35 lakhs ಹೊಡ್ಕೊಂಡು ನಿಮ್ಮ ಅಮ್ಮನ್ ಕರ್ಕೊಂಡು ಊರೇ ಬಿಟ್ಟು ಹೋಗ್ಬೇಕು ಅನ್ಕೊಂಡ್ಯಾ? ನನ್ಗೆ ಅಂತ ಕೆಟ್ಟ ಉದ್ದೇಶ ಏನಿಲ್ಲ. ಮತ್ ಯಾವ ಉದ್ದೇಶಕ್ಕೆ ಆ ನೆಕ್ಲೆಸ್ ಕದ್ದಿದ್ದು? ನಾನು ಆ ನೆಕ್ಲೆಸ್ ಕದ್ದಿಲಿಲ್ಲ, ನೀನೇ ಕದ್ದಿದ್ದು ಅಂತ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿದ್ರು. ನಾನ್ ಕದಿಲಿಲ್ಲ ಅಂತ್ಯಲ್ಲೇ. ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಬಿದ್ರು ಇನ್ನೂ ಯಾಕೆ ಸುಳ್ಳು ಹೇಳ್ತೀಯ ಗಂಗಾ? ಮೇಡಮ್, ಒಂದ್ ವಿಷಯ ಹೇಳಿ. ನನ್ಗೆ ದುಡ್ಡಿನ ಅಗತ್ಯ ಇದ್ರೆ ಎಷ್ಟು ಕೇಳಿದ್ರು ನೀವೇ ಕೊಡ್ತೀರಲ್ವಾ? ಎಷ್ಟು ಕೇಳ್ತೀಯಾ? ನಮ್ಮ ಹತ್ರ ಇರೋದೆಲ್ಲ ಕೊಟ್ಬಿಡೋದಾ? ನನಗೆ ಯಾಕೆ ಮೇಡಮ್ ದುಡ್ಡು? ಅದಕ್ಕಿಂತ ಬೆಲೆ ಇರೋ ಅಮ್ಮ ನನ್ನ ಹತ್ರ ಇದ್ದಾರೆ. ಅಮ್ಮನ್ ಮೀರಿರೋ ಆಸ್ತಿ ನನಗೆ ಬೇಕಾಗಿಲ್ಲ. ಮತ್ತೆ ಯಾಕೆ ಇಂಥ ಕೆಲಸ ಮಾಡಿದೆ? ನಾನು ನನ್ನ ಅಮ್ಮಂಗೋಸ್ಕರ ಕಷ್ಟಪಡೋ ಹಾಗೆ ಆ ಆಫೀಸಲ್ಲಿ ಕೆಲಸ ಮಾಡ್ತಿರೋ ಕೀರ್ತಿ ಅನ್ನೋ ಹುಡುಗಿ ಅವಳ ಅಮ್ಮಂಗೋಸ್ಕರ ಕಷ್ಟಪಡ್ತಿದ್ದಾಳೆ. ಅಮ್ಮನ್ನ ಕಾಪಾಡ್ಕೊಳ್ಳೋಕ್ಕೆ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಅವಳು ನೆಕ್ಲೆಸ್ನ ಕದ್ಬಿಟ್ಲು. ಅದು ನನಗೆ ಗೊತ್ತಾಗಿ ಹಾಗೆ ಮಾಡೋದು ತಪ್ಪು ಅಂತ ಹೇಳಿ ತಿರ್ಗಿ ನೆಕ್ಲೆಸ್ನ ಅಲ್ಲೇ ಇಟ್ಬಿಟ್ಟು ಬಂದೆ. ಅಬ್ಬಬ್ಬಬ್ಬಬ್ಬ, ನೀನೇನು ಮದರ್ ತೆರೇಸಾ ಆನಿ ಬೆಸೆಂಟ್ ಅನ್ಕೊಂಡಿದ್ಯಾ? ಅಥವಾ ಆಪತ್ತಲ್ಲಿರೋರನ್ನ ಕಾಪಾಡೋಕೆ ಹುಟ್ಟಿರೋ ಸಂಘ ಸೇವಕಿ ಅನ್ಕೊಂಡಿದ್ಯಾ?